ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಬಂದು ಇಲ್ಲೊಂದು ರೆಡ್ ಕಲರ್ ಬಟನ್ ಕಾಣ್ತಾ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೋಡ್ತಾ ಇರೋದು ಫೇಸ್ಬುಕ್ ಓಪನ್ ಆಗುತ್ತೆ. ಫೇಸ್ಬುಕ್ ಓಪನ್ ಮಾಡಿ ಬ್ಯಾಕ್ ಬನ್ನಿ. ಇದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ವಾಟ್ಸ್ಆಪ್ ಓಪನ್ ಆಗುತ್ತೆ. ಜೊತೆಗೆ ಇದನ್ನ ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಯೂಟ್ಯೂಬ್ ಓಪನ್ ಆಗುತ್ತೆ. ಈ ತರ ನಿಮ್ಮ ಮೊಬೈಲ್ ನಲ್ಲಿ ಸೆಟ್ ಮಾಡೋದು ಯಾವ ತರ ಅಂತ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಕೆಲವು ಜನ ಫುಲ್ ಹೋಮ್ ಬಟನ್ ಹೊತ್ಕೊಬೇಕು, ಅಲ್ಲಿ ಹೋಗ್ಬೇಕು. ಅದ್ರ ಬದಲು ಇದೇ ಆದ್ರೆ ಹಿಂಗ್ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ವಾಟ್ಸ್ಆಪ್ ಹೋಗ್ಬಿಡುತ್ತೆ. ಹಿಂಗೆ ಸಿಂಗಲ್ ಟ್ಯಾಪ್ ಮಾಡಿದ ತಕ್ಷಣ ಫೇಸ್ಬುಕ್ ಬಂದ್ಬಿಡುತ್ತೆ. ಆಗ ಯಾವ್ದು ಬೇಕಾದ್ರು ಇಲ್ಲೇ ಇರುತ್ತೆ. ಹಿಂಗೆ ಟಕ ಅಂತ ನೀವು ಚೇಂಜ್ ಮಾಡ್ಕೊಬಹುದು. ಈ ಆ್ಯಪ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ. ಈ ಆ್ಯಪ್ ಯಾವ್ದಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರೋ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವ್ದು ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಗೈಸ್, ಅಪ್ಲಿಕೇಶನ್ ಐಕನ್ ಬಂದು ಈ ತರ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದಂಗೆ ನಿಮ್ಗೆ ಅಲೋ ಅಂತ ಕೇಳುತ್ತೆ. ಅಲೋ ಅಂತ ಪರ್ಮಿಷನ್ ಕೊಡಿ. ಅಲೋ ಅಂತ ಪರ್ಮಿಷನ್ ಕೊಟ್ಮೇಲೆ ಇಲ್ಲಿ ಸಿಂಗಲ್ ಪ್ಲಸ್ ಆಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಕೆಳಗೆ ಬಂದು ಲಾಂಚ್ ದಿಸ್ ಅಪ್ಲಿಕೇಶನ್ ಕೊಡಬೇಡಿ, ಲಾಂಚ್ ಅದರ್ ಅಪ್ಲಿಕೇಶನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕೋ ಆ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಫೇಸ್ಬುಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಲಾಂಗ್ ಪ್ರೆಸ್, ಅದೇ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಯಾವ್ದು ಬರುತ್ತೆ ಅಂತಲ್ಲ ಅದು ಬರುತ್ತಲ್ಲ ಅದು. ಇಲ್ಲಿ ಕ್ಲಿಕ್ ಮಾಡಿ ಅದೇ ತರ ಬಂದು ಇಲ್ಲಿ ಲಾಂಚ್ ಅದರ್ ಅಪ್ಲಿಕೇಶನ್ ಅಂತ ಕೊಟ್ಟು ಅದು ಹೋದ್ರೆ ಅಲ್ಲೂ ಕೂಡ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಎನೇಬಲ್ ಮಾಡಿ, ಇದು ಆಫ್ ಅಲ್ಲಿ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ ಡಬಲ್ ಪ್ರೆಸ್ದು. ಆಮೇಲೆ ಬಂದು ಅದೇ ತರ ಲಾಸ್ಟ್ ಅಲ್ಲಿ ಬಂದು ಲಾಸ್ಟ್ ಅದರ್ ಅಪ್ಲಿಕೇಶನ್ ಅಂತ ಕೊಟ್ಟು ವಾಟ್ಸ್ಆಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಾಟ್ಸ್ಆಪ್ ಅಂತ ಲಾಸ್ಟ್ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಅದೇ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೈಜು ಇನ್ನು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದು ಬೇಕಾದ್ರೆ ಚಿಕ್ಕ ಮಾಡ್ಕೊಳ್ಳಿ. ಚಿಕ್ಕದೇ ಸಾಕು, ಇಷ್ಟಿದ್ರೆ ಸಾಕು, ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ನೀವು ಕಲರ್ ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಅಂದ್ರೆ ಇದು ಬ್ಯಾಕ್ ಗ್ರೌಂಡ್ ಕಲರ್, ಅದೇ ಇದ್ರು ಮೈನ್ ಕಲರ್ ಅಂದ್ರೆ ಇದು ರೆಡ್ ಕಲರ್. ಯಾವ ಕಲರ್ ಬೇಕೋ ಆ ಕಲರ್ ನೀವೇ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಆಲ್ರೆಡಿ ರೆಡ್ ಮಾಡ್ಕೊಂಡು ವೈಟ್ ಇರುತ್ತೆ. ಅಕಸ್ಮಾತ್ ನೀವು ಇದನ್ನ ಟಚ್ ಮಾಡಿದಾಗ ವೈಬ್ರೇಷನ್ ಬೇಕು ಅಂದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ನಮಗೇನು ವೈಬ್ರೇಷನ್ ಬೇಡ, ಆಗ್ಲೇ ಗೊತ್ತಾಗುತ್ತೆ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ಆಗಿ ಅದಾಗುತ್ತೆ. ಇದನ್ನ ಡೌನ್ಲೋಡ್ ಮಾಡೋದು ಯಾವ ತರ ಅಂದ್ರೆ ಬ್ಯಾಕ್ ಬಂದು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಬ್ಲಾಕ್ ಬಟನ್ ಎನಿವೇರ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಆ್ಯಪ್ ಅದು. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸೇಮ್ ನಾನು ಹೇಳಿದ್ನೆಲ್ಲ ಸೆಟ್ಟಿಂಗ್ ಎಲ್ಲ ತರ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಅದೇ ತರ ಬರುತ್ತೆ. ಈ ವಿಡಿಯೋ ಏನನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ.